ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ. ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವನ್ನು ಕೃಪಾವರ್ಗೀಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ, ಅಕ್ಷತಾ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯಿಕವಾಗಿದೆ. 25ನೇ ಅಧ್ಯಾಯ. ಶ್ರೀ ಗಣೇಶಾಯ ನಮಃ. ಸದ್ಗುರು ಸಿದ್ಧಾರೂಢಾಯ ನಮಃ. ಸಿದ್ಧ ಚರಣವ ಮರೆತು ವ್ಯವಹಾರದೊಳು ತೊಡಗಲು ದುಃಖವು ಬದ್ಧನಾದನು. ಸಂಸ್ಕೃತಿಯ ಕಾರಾಗೃಹದಿ ಧನನಾಶವು ಪ್ರಾಪ್ತವಾಗಲು ಸಲೇವಿರತಿ ಅತಿ ಬರದಿ ಎಳೆದು ಪಾದಕ್ಕೆ ಆಪ್ತ ಸಿದ್ಧನು ಅಭಯವಚನದಿ ಶುಭವನಿತ್ತನು ಜೀವಕ್ಕೆ. ಹೇ ಸಿದ್ಧರಾಯನೇ, ನಿನ್ನ ಚರಣಗಳಲ್ಲಿ ಈ ಮಸ್ತಕವನ್ನಿಟ್ಟು ನಮಸ್ಕರಿಸುತ್ತೇನೆ. ಗ್ರಂಥ ರಚಿಸಲಿಕ್ಕೆ ಪ್ರಜ್ಞೆಯನ್ನು ದಯಪಾಲಿಸಬೇಕಾಗಿ ಪ್ರಾರ್ಥಿಸುವೆನು. ನಿನ್ನ ಸೇವೆಯು ಬಹಳ ಸುಖಕರವಾಗಿರುವುದು. ಆದ್ದರಿಂದಲೇ ನನ್ನ ಎಲ್ಲ ಮನೋರಥಗಳು ಸಿದ್ಧಿಸುವವು. ನಿನ್ನ ಸೇವಾ ಮಾಡುವುದಕ್ಕೆ ಅಡ್ಡ ಬರುವಂತಹ ಇತರ ಕರ್ಮಗಳು ಏನು ಇರುತ್ತವೆಯೋ ಅವುಗಳಲ್ಲಿ ನನಗೆ ಪ್ರೀತಿ ಇರುವುದಿಲ್ಲ. ಸದ್ಗುರುವಿಗೆ ಯಾರು ಶರಣು ಹೋಗುವರೋ ಅವರ ವಿಪತ್ತಿಯನ್ನು ಆತನು ಹರಣ ಮಾಡುವನು. ಅವರಿಗೆ ಈ ಲೋಕದಲ್ಲಿ ಸುಖ ಪ್ರಾಪ್ತಿಯಾಗುವುದು ಮತ್ತು ದೇಹಾಂತ ಆದ ನಂತರ ಅಕ್ಷಯದ ಪದವನ್ನು ಹೊಂದುವರು. ಒಮ್ಮೆ ಆತನ ಚರಣ ಹತ್ತಿದವರು ತತ್ಕಾಲವೇ ಸದ್ಗುರುಗಳು ಭಕ್ತರಾಗುವರು. ಸದ್ಗುರು ವಿನಃ ಎರಡನೇ ಗತಿಯೇ ತಮಗಿಲ್ಲವೆಂದು ಅವರು ತಿಳಿದುಕೊಳ್ಳುವರು. ಸದ್ಗುರುಗಳಿಗೆ ವಿಮುಖರಾದರೆಂದರೆ ಆ ಕರುಣಾಕರನು ಉಪಾಯ ಮಾಡಿ ಅವರನ್ನು ಪುನಃ ತನ್ನ ಚರಣಗಳಿಗೆ ಕರೆಸಿಕೊಳ್ಳುತ್ತಾನೆ. ಅವರಿಗೆ ವ್ಯರ್ಥವಾಗಿ ಹೋಗುಗೊಡುವುದಿಲ್ಲ. ಹಿಂದಿನ 24ನೇ ಅಧ್ಯಾಯದೊಳಗೆ ಹೇಳಿತ್ತಷ್ಟೇ ಬಸವಣ್ಣ ಭಕ್ತನು ಸದ್ಗುರುರ ಕೃಪೆಯಿಂದ ಶ್ರೀಮಂತನಾದನು. ಆದರೂ ನಿತ್ಯದಲ್ಲಿಯೂ ಸದ್ಗುರುಗಳನ್ನು ಭಜಿಸುತ್ತಿದ್ದರು. ಮುಂದೆ ಆತನ ವ್ಯವಹಾರವು ಬಹಳವಾಗಿ ಬೆಳೆದು ಆತನಿಗೆ ಗುರುದರ್ಶನಕ್ಕೆ ಹೋಗಲಿಕ್ಕೆ ಸಹ ವೇಳೆ ಸಿಗದೆ ಹೋಯಿತು. ವ್ಯವಹಾರದಲ್ಲಿ ತೊಡಕಿ ಬಿದ್ದು ಮೆಲ್ಲಗೆ ಗುರುಚಿಂತನೆಯನ್ನು ಸಹ ಆತನು ಮರೆಯುವಂತನಾದನು. ಜನರು ಆತನ ಆಶ್ರಯ ಪ್ರಾರ್ಥಿಸುವರು. ಪೂರ್ವದಲ್ಲಿ ದುಃಖ ಭೋಗಿಸಿದ್ದೆಲ್ಲ ಮರೆತು ಹೋಯಿತು. ಭೂ ಕನಕಾದಿ ಧನ ಬಹಳವಾಗಿ ಸಂಗ್ರಹವಾಯಿತು. ಆ ಸಮಯದಲ್ಲಿ ಏನಾಯಿತೆಂಬುದನ್ನು ಕೇಳುವಂತರಾಗಿರಿ. ಒಂದು ದಿವಸ ಬಸವಣ್ಣನು ಕುದುರೆ ರಥದ ಮೇಲೆ ಕುಳಿತುಕೊಂಡು ತಾನೇ ಹೊಡೆಯುತ್ತಿರುವಾಗ ಒಂದು ಮುದುಕಿ ದಾರಿಯಲ್ಲಿ ನಿಂತಿತ್ತು. ಬಸವಣ್ಣನ ಚಿತ್ತ ವ್ಯವಹಾರದಲ್ಲಿ ಮುಳುಗಿದ್ದು ವಿಸ್ಮೃತಿ ಮೂಲಕ ಮುಂದೆ ನೋಡದೆ ಆ ಮುದುಕಿ ಮೇಲಿಂದ ರಥವನ್ನು ಹಾಯಿಸಿಕೊಂಡು ಹೋಗಲು ಮುದುಕಿಯು ಚಕ್ರಗಳ ಬುಡಕ್ಕೆ ಬಿದ್ದಳು. ಆಗ ಸುತ್ತಲಿನ ಜನರು ಓಡಿ ಬಂದು ಗಾಡಿಯನ್ನು ಹಿಡಿದು ನಿಂದರಿಸಿದರು. ಮುದುಕಿಯಾದರೂ ಮೈಯೆಲ್ಲ ಪುಡಿಯಾಗಿ ಗತಪಾತ್ರಳಾಗಿ ಹೋದಳು. ಆಗ ಸರಕಾರಿ ಸಿಪಾಯಿಯರು ಬಂದು ಬಸವಣ್ಣನನ್ನು ಹಿಡಿದುಕೊಂಡು ಚೌಕಿ ಕಡೆಗೆ ಹೋದರು. ಆತನು ಬಹಳವಾಗಿ ಗಾಬರಿಯಾದನು. ಆತನ ಮೇಲೆ ಕಟ್ಲೆಯಾಗಿ ಅವನಿಗೆ 1 ವರ್ಷದ ಕಾರಾಗೃಹವಾಸ ನೇಮಿಸಿದರು. ಮನೆಯಲ್ಲಿದ್ದ ಸ್ತ್ರೀ ಮತ್ತು ಮಕ್ಕಳು ಈ ವರ್ತಮಾನ ಕೇಳಿ ಬಹಳ ದುಃಖಿತರಾದರು. ಆದರೂ ಅವರ ಚಿತ್ತವು ಧನದಲ್ಲಿ ತೊಡಗಿದ್ದು ಅವರಿಗೆ ಸದ್ಗುರುವಿನ ಸ್ಮರಣೆ ಆಗದೇ ಹೋಯಿತು. ಕೆಲವು ದಿವಸಗಳಾದ ತರುವಾಯ ಬಸವಣ್ಣನ ಮನೆಯಲ್ಲಿ ಎಲ್ಲರೂ ಮಲಗಿಕೊಂಡಿರುವಾಗ ಕಳ್ಳರು ಮನೆಯ ಗೋಡೆಗೆ ಕನ್ನ ತೊರೆದು ಒಳಗೆ ಬಂದು ಎಲ್ಲ ದ್ರವ್ಯವನ್ನು ಹರಣ ಮಾಡಿದರು. ವಸ್ತ್ರಾಭರಣಗಳನ್ನು ಕಳೆದುಕೊಂಡು ಮನೆಗೆ ಬೆಂಕಿ ಹಚ್ಚಿ ಕಳ್ಳರು ಓಡಿ ಹೋದರು. ಆಗ ಗುರವ್ವ ಮತ್ತು ಮಕ್ಕಳು ಎದ್ದು ಬೆಂಕಿ ನೋಡಿ ಗಾಬರಿಯಾಗಿ ಬಹಳ ಆಕ್ರಾಂತ ಮಾಡುವಂತರಾದರು. ಮನೆ ಬಿಟ್ಟು ಓಡಿ ಹೊರಗೆ ಬಂದರು. ನೆರೆಮನೆಯವರು ಬೇರೆ ಬಹು ಜನರು ಓಡಿ ಬಂದು
ಅಗ್ನಿ ಶಾಂತಪಡಿಸಲಿಕ್ಕೆ ಎಷ್ಟೋ ಪ್ರಯತ್ನ ಮಾಡಿದರೂ ಸಾಧ್ಯವಾಗಲಿಲ್ಲ. ಗುರವ್ವ ಮಕ್ಕಳು ಸಹಿತ ಅಳುತ್ತಾ ನೆರೆಯವರ ಮನೆಗೆ ಹೋಗುವಂತರಾದರು. ಖಾತೆ ಪುಸ್ತಕಗಳು ಎಲ್ಲ ಸುಟ್ಟು ಹೋದವು. ಮನೆಯೊಳಗೆ ಯಾವುದೊಂದು ಸಾಮಾನು ಉಳಿಯಲಿಲ್ಲ. ಗುರುವನಿಗೆ ಈ ಸಮಯದಲ್ಲಿ ಎತ್ತ ನೋಡಿದರೂ ದುಃಖಮಯವಾಗಿ ಮನಸ್ಸಿಗೆ ಸಮಾಧಾನ ಮಾಡಲಿಕ್ಕೆ ಏನೊಂದೂ ಉಳಿಯದೆ ಹೋಯಿತು. ಈಗ ಆಕೆಗೆ ಪೂರ್ವಸ್ಥಿತಿಯು ನೆನಪು ಬಂತು. ಯಾವ ಸಮಯದಲ್ಲಿ ತಾನು ದುಃಖಾಶಿತೆಯಾದ್ದರಿಂದ ಭ್ರಮಿಷ್ಠಳಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರವೃತ್ತಿಸಿರುವಾಗ ಸಿದ್ಧಾರೂಢರು ಬಂದು ರಕ್ಷಿಸಿದರು. ಆಗಿನ ಸ್ಮೃತಿಯಾಗಿ ಫಲಾಪಿಸುವಂತಳಾದಳು. ಆಗ ಸದ್ಗುರುಗಳು ದಾರಿದ್ರ್ಯದೊಳಗಿನಿಂದ ಸಹ ರಕ್ಷಿಸಿದರು ಮತ್ತು ಈ ಎಲ್ಲ ಸಂಪತ್ತು ಅವರ ಕೃಪೆಯಿಂದಲೇ ಪ್ರಾಪ್ತಿವಾಯಿತು. ಹೀಗೆ ಚಿಂತಿಸಿ ಗುರವ್ವ ತನ್ನೊಳಗೆ ಅನ್ನುತ್ತಾಳೆ, ಹೇ ಸದ್ಗುರುನಾಥನೇ, ನಾವು ಈಗ ದಮನದಿಂದ ನಿಮ್ಮ ಮಹದುಪಕಾರಗಳನ್ನು ಮರೆತು ಬಿಟ್ಟೆವು ಎಂಬುದರಿಂದಲೇ ಈ ವಿಪತ್ತು ನಾವು ಭೋಗಿಸಬೇಕಾದೀತು. ಧನವು ನಮಗೆ ನಿಮ್ಮನ್ನು ಮರೆಸುವಂಥದ್ದಾಯಿತು. ಇದರಿಂದ ಅಂತರ್ಯಾಮಿಯಾದ ಸದ್ಗುರುವು ಕ್ಷೋಭೆಗೊಂಡು ನಮಗೆ ಇಂಥ ಅವದಶೆಯನ್ನು ಪ್ರಾಪ್ತ ಮಾಡಿಸಿದನು. ಇದಕ್ಕೀಗ ಏನು ಮಾಡಲಿ? ಹಿಂದೆ ಸಂಕಟ ಬಂದಾಗ ಯಾವಾತನು ಬಂದು ರಕ್ಷಿಸಿದನೋ ಆತನನ್ನೇ ಕುರಿತು ಈಗ ಶರಣು ಹೋಗತಕ್ಕದ್ದಾಗಿರುತ್ತದೆ. ಆತನ ಹೊರತು ಅನ್ಯ ರಕ್ಷಣಾಕರ್ತ ಯಾರ್ಯಾರೂ ಇಲ್ಲವು. ಆದ್ದರಿಂದ ಅಂಥ ಸದ್ಗುರುವಿನ ಚರಣಗಳಿಗೆ ಧಾವಿಸಬೇಕು. ಆದರೆ ಜನರೆಲ್ಲ ನಮಗೆ ಹೀಗಂದು ನಗುವರು. ದ್ರವ್ಯನಾಶವಾದ ಕೂಡಲೇ ಪುನಃ ಸದ್ಗುರುಗಳ ಕೃಪೆಯಿಂದ ದ್ರವ್ಯ ಪ್ರಾಪ್ತಿ ಮಾಡಿಕೊಳ್ಳುವ ಉದ್ದೇಶದಿಂದ ನಾಚಿಕೆ ಬಿಟ್ಟು ತಿರುಗಿ ಬಂದರು ಎಂದು ಅನ್ನುವರು. ಯಾವ ಸಂಪತ್ತಿನ ಮೂಲಕ ಸದ್ಗುರುಗಳ ಮೂರ್ತಿಯನ್ನು ವಿಸ್ಮೃತಿಯಾಗಿ ಇಂಥ ವಿಪತ್ತು ಅನುಭವಿಸಬೇಕಾದೀತೋ ಅಂಥ ಸಂಪತ್ತನ್ನು ಈಗ ನಾನು ಎಂದಿಗೂ ಬೇಡಲಿಕ್ಕಿಲ್ಲ. ಸಂಪತ್ತಿನ ಸುಖವೆಲ್ಲ ನಾವು ಕಂಡೆವು. ಸದ್ಗುರುಗಳ ಚರಣಗಳನ್ನು ಮರೆತು ದುಃಖಪಟ್ಟೆವು. ಇತ್ತ ಪವಿತ್ರವಾದ ಚರಣ ಲಾಭವು ತಪ್ಪಿತು. ಈ ಪ್ರಕಾರ ಎರಡೂ ಕಡೆಯಿಂದ ಹಾನಿಯಾಯಿತು. ಹಾಗಾದರೆ ಈ ಎಲ್ಲ ಅಭಿಮಾನವನ್ನು ಬಿಟ್ಟು ಸದ್ಗುರುವಿಗೆ ಶರಣು ಹೋಗಿ ಆತನ ಅನನ್ಯ ಭಕ್ತಿಯನ್ನು ಸಾಧಿಸಿ ಜನ್ಮ ಸಾರ್ಥಕ ಮಾಡಿಕೊಳ್ಳತಕ್ಕದ್ದು. ಈ ಪ್ರಕಾರ ಚಿಂತಿಸಿಕೊಂಡು ಗುರುವನನ್ನು ಮಕ್ಕಳ ಸಹಿತವಾಗಿ ಹೊರಟು ಸಿದ್ಧ ಸದ್ಗುರುಗಳ ಶರಣಕ್ಕೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡುವಂತಳಾದಳು. ಹಸ್ತಗಳನ್ನು ಜೋಡಿಸಿ ಸದ್ಗುರುಗಳ ಸಮ್ಮುಖದಲ್ಲಿ ನಿಂತು ಅನ್ನುತ್ತಾಳೆ, ಹೇ ದೀನನಾಥರೇ, ನಮ್ಮ ಮೇಲೆ ನೀವು ಬಹಳ ಕೃಪಾ ಮಾಡಿದಿರಿ. ನಮ್ಮ ಅಭಿಮಾನದ ಬೀಜವನ್ನೇ ನಾಶಪಡಿಸಿದಿರಿ. ಆದ್ದರಿಂದಲೇ ನಾವು ನಿಮಗೀಗ ಶರಣು ಬಂದಿದ್ದೇವೆ. ನಮ್ಮನ್ನು ಯಥಾಸ್ಥಿತಿ ಇಟ್ಟು ಬಿಡಿರಿ. ಧನವು ನಮ್ಮನ್ನು ಉನ್ಮತ್ತರನ್ನಾಗಿ ಮಾಡಿ ನಮ್ಮ ನಿಧನವನ್ನು ಹರಣ ಮಾಡುತ್ತದೆ. ಪೂರ್ವದಲ್ಲಿ ನಮ್ಮ ವಿಪತ್ತನ್ನು ನೋಡಿ ನೀವು ಪ್ರಾಪ್ತರಾಗಿ ನಮ್ಮನ್ನು ರಕ್ಷಿಸಿದಿರಿ. ಈಗ ಸಂಪತ್ತಿನೊಳಗೆ ತೊಡಕು ಬಿದ್ದು ನಿಮ್ಮನ್ನು ಮರೆತು ಬಿಟ್ಟೆವು. ಆದ್ದರಿಂದ ನಮಗೆ ಸಂಪತ್ತು ಕೊಡಬೇಡಿರಿ. ನಿಮ್ಮ ಚರಣಗಳಲ್ಲಿ ಅನನ್ಯ ಭಕ್ತಿಯನ್ನು ಕೊಟ್ಟು ನಮಗೆ ನಮ್ಮ ಪೂರ್ವಸ್ಥಿತಿಯನ್ನೇ ಕೊಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಇದಕ್ಕೂ ಹೆಚ್ಚಿನ ಸುಖವಿಲ್ಲ. ಇತರವೆಲ್ಲ ದುಃಖಕರವೆಂದು ನಿಶ್ಚಯಿಸಿರುತ್ತೇನೆ. ಇಷ್ಟು ಪೂರ್ವದಲ್ಲಿ ತಿಳಿಯಲಾರದೆ ದುಃಖ ಹೊಂದಿದೆವು. ನೀವೇ ನಮ್ಮ ರಕ್ಷಕರಿರುತ್ತೀರಿ. ಹೇ ದಯಾಳವಾದ ಸದ್ಗುರುಗಳೇ, ನಮ್ಮ ಅಪರಾಧಗಳನ್ನು ಕ್ಷಮಿಸಿರಿ. ನಮಗೆ ಸರ್ವದಾ ನಿಮ್ಮ ಚಿಂತನ ಮತ್ತು ಆಪತ್ತನ್ನು ಕೊಡುವಂತರಾಗಿರಿ. ಈ ಪ್ರಕಾರ ಪ್ರಾರ್ಥಿಸಿ ಗುರುವ್ವ ಕಣ್ಣೀರು ಸುರಿಸುತ್ತಾ ಸಿದ್ಧ ಚರಣಗಳಲ್ಲಿ ಮಸ್ತಕವನ್ನಿಟ್ಟಳು. ಸದ್ಗುರುಗಳು ಆಕೆಯ ಅನುತಾಪವನ್ನು ನೋಡಿ ಅಂತಃಕರಣದ ಗರಿಗಿಂತವರಾಗಿ ಆಕೆಯನ್ನು ಕುರಿತು, ನೀನು ಸದ್ಗುರು ಚಿಂತನವನ್ನು ಮಾಡುತ್ತಾ ಇರು. ನಿನ್ನ ಪತಿಯು ಶೀಘ್ರದಲ್ಲಿ ಕಾರಾಗೃಹದೊಳಗಿಂದ ಬಿಡುಗಡೆ ಹೊಂದಿ ಬರುವನು ಅಂದರು. ಅಮೃತ ಸಮಾನವಾದ ಈ ಸದ್ಗುರು ವಚನವನ್ನು ಗುರವ್ವ ಕೇಳಿ ತಾನು ಕೃತ್ಯಕೃತ್ಯಳಾದನೆಂದು ತಿಳಿದು ಬಹು ಪ್ರೇಮದಿಂದ ಗುರುಗಳ ಪಾದದ ಮೇಲೆ ಶಿರವನ್ನಿಟ್ಟು ಅನ್ನುತ್ತಾಳೆ, ದಯಾಳವಾದ ಸದ್ಗುರು ಮಾತೆಯೇ, ನಮ್ಮ ಮೇಲೆ ಕೃಪಾ ಮಾಡಿರಿ. ಹೀಗಂದು ಆಕೆಯು ತನ್ನ ಸ್ಥಾನಕ್ಕೆ ಹೋಗುವಂತಳಾದಳು. ಇತ್ತ ಕಾರಾಗೃಹದಲ್ಲಿರುವ ಬಸವನನ್ನು ಹೃದಯದಲ್ಲಿ ಅನುಪಾತ ಹೊಂದಿ ಬಹು ತಳಮಳಿಸುತ್ತಾ, ಹೇ ಸದ್ಗುರುವೇ, ಈ ಸಮಯದಲ್ಲಿ ನೀನು ಪ್ರಾಪ್ತನಾಗಿ ನನ್ನ ಸರ್ವ ಅಪರಾಧಗಳನ್ನು ಕ್ಷಮಿಸುವಂತನಾಗು. ನಾನು ಧನಮನದಿಂದ ಉನ್ಮತ್ತನಾಗಿದ್ದೇನು. ಈಗ ಅನುತಾಪ ಉಂಟಾಗಿರುತ್ತದೆ. ಇನ್ನು ಮುಂದೆ ಪ್ರಾಣ ಹೋಗುವ ತನಕ ನಿನ್ನನ್ನು ಮರೆಯಲಿಕ್ಕಿಲ್ಲ. ಇದಕ್ಕೆ ನನ್ನನ್ನು ಯಾವಾಗಲೂ ದುಃಖದಲ್ಲಿ ಇಡು. ಅಂದರೆ ನಿನ್ನ ಚರಣಗಳ ಅನುಸ್ಮೃತಿ ಎಂದೂ ಆಗಲಾರದು. ನಿನ್ನ ಪಾದದಲ್ಲಿ ಭಕ್ತಿಯನ್ನು ಕೊಡುವಂತನಾಗು ಎಂದು ಪ್ರಾರ್ಥಿಸುವಂತನಾದನು. ಆ ಕೂಡಲೇ ಕಾರಾಗೃಹದಲ್ಲಿ ದ್ವಾರ ತೆರೆದು ಒಬ್ಬ ಅಧಿಕಾರಿ ಒಳಗೆ ಬಂದು
ವರಿಷ್ಠಾಧಿಕಾರಿಯು ನಿನ್ನನ್ನು ಬಿಟ್ಟು ಬಿಡುತ್ತಾರೆ. ನೀನು ಮನೆಗೆ ಹೋಗು ಎಂದು ಬಸವಣ್ಣನನ್ನು ಹೊರಗೆ ಕಳಿಸಿದನು. ಆತನು ಮನೆಗೆ ಬಂದು ನೋಡುವಾಗ ಅಲ್ಲಿ ಇನ್ನೂ ಅಗ್ನಿ ಜ್ವಾಲೆಗಳು ಕಾಣಿಸುತ್ತಿದ್ದವು. ಮನೆಯೆಲ್ಲ ಸುಟ್ಟು ಬೂದಿಯಾಗಿ ಹೋಗಿತ್ತು. ತನ್ನ ಸಂಪತ್ತೆಲ್ಲ ಅಗ್ನಿಗೆ ಅರ್ಪಣವಾದದ್ದನ್ನು ನೋಡಿ, ಹೇ ಸದ್ಗುರುವೇ, ನೀನು ಕೃಪೆ ಮಾಡಿದಿ, ನನ್ನ ಕರುಣಾವಚನವನ್ನು ಕೇಳಿದಿ. ಇವುಗಳಲ್ಲಿ ಸಂಗತಿಯನ್ನು ವಿಷಯ ಮೋಹವು ಸುಟ್ಟು ನಮಗೆ ಪೂರ್ವಸ್ಥಿತಿಯನ್ನೇ ಪ್ರಾಪ್ತ ಮಾಡಿಸಿಕೊಟ್ಟೆ. ಆದರೆ ನಿನ್ನ ಚರಣಗಳಲ್ಲಿ ನಾವು ಭಾವ ಒಂದು ಉಳಿದ ಇದೇ ದೊಡ್ಡ ಲಾಭವಾಗಿರುತ್ತದೆ. ಈಗಲಾದರೂ ಹೇ ಶ್ರೀ ಗುರುದೇವನೇ, ನಮ್ಮನ್ನು ಮೋಹದೊಳಗೆ ಹಾಕಬಾರದು. ನಮ್ಮಿಂದ ಅದನ್ನು ಆವರಿಸಿಕೊಳ್ಳಲು ಆಗುವುದಿಲ್ಲ. ನಿನ್ನ ಚರಣಗಳಲ್ಲಿ ನಮ್ಮ ಭಾವವನ್ನು ಕಾದಿಡಬೇಕಾಗಿರುತ್ತದೆ ಎಂದು ತನ್ನೊಳಗೆ ಅನ್ನುತ್ತಿರುವಾಗ ತನ್ನ ಪತಿಯು ಅಲ್ಲಿಗೆ ಬರುವುದನ್ನು ಕಂಡಳು. ಗುರುವು ಪತಿಯನ್ನು ನೋಡಿ ಕೂಡಲೇ ಅತ್ಯಾನಂದಭರಿತಳಾಗಿ ಆಕೆಗೆ ಪ್ರೇಮ ತಡೆಯಲಾಗದೆ ಓಡಿ ಬಂದು ಪತಿಯ ಪಾದಕ್ಕೆ ಎರಗಿದಳು. ಎದ್ದು ಪತಿಯನ್ನು ಕುರಿತು, ಸದ್ಗುರುಗಳು ನನ್ನ ಮೇಲೆ ಕೃಪಾ ಮಾಡಿ ನಿಮ್ಮನ್ನು ಕಾರಾಗೃಹದೊಳಗಿನಿಂದ ಬಿಡಿಸಿದರು ಅಂದಳು. ಆಗ ಬಸವಣ್ಣನು ಸದ್ಗುರುಗಳ ಕಡೆಗೆ ಹೋಗಿ ಪಾದಕ್ಕೆ ಬಿದ್ದು ನಡೆದ ವರ್ತಮಾನವೆಲ್ಲ ನಿವೇದಿಸಿದನು. ಅದನ್ನು ಕೇಳಿ ಸಿದ್ಧಾರೂಢರು, ನಿಮ್ಮ ಹತ್ರ ಎಷ್ಟು ದ್ರವ್ಯ ಉಳಿದಿರುವುದೋ ಅದನ್ನು ತೆಗೆದುಕೊಂಡು ಸುಖದಿಂದಿರಿ ಅಂದರು. ಮಂದಿ ಕಡೆಯಿಂದ ಬರತಕ್ಕಂಥ ಸ್ವಲ್ಪ ದ್ರವ್ಯವನ್ನು ಕೂಡಿಸಿಕೊಂಡು ಬಸವಣ್ಣನು ಸದ್ಗುರುಗಳ ಪಾದದಲ್ಲಿ ಇಟ್ಟನು. ಶ್ರೀ ಸಿದ್ಧರು ಅದನ್ನು ಅವನಿಗೆ ತಿರುಗಿ ಕೊಟ್ಟು, ಇದನ್ನು ನನ್ನ ಕೈಯಿಂದ ಆಶೀರ್ವಾದವೆಂದು ತಿಳಿದುಕೋ. ಇನ್ನು ಮುಂದೆ ನಿಮಗೆ ಮೋಹವು ಸರ್ವರ್ಥ ಬಾಧಿಸಲಿಕ್ಕಿಲ್ಲ ಅಂದರು. ಬಸವಣ್ಣನು ಆ ದ್ರವ್ಯಗಳನ್ನು ತೆಗೆದುಕೊಂಡು ದರಿದ್ರಾವಸ್ಥೆಯಲ್ಲಿ ಕಾಲಕ್ಷೇಪ ಮಾಡುತ್ತಿದ್ದು ಸದ್ಗುರುಗಳನ್ನು ಎಂದೂ ಮರೆಯದೆ ಅವರ ಅಖಂಡ ನಾಮಸ್ಮರಣೆಯೊಳಗೆ ತತ್ಪರನಾದನಾಗಿದ್ದನು. ಆ ದಂಪತಿಗಳಿಗೆ ದೃಢ ವೈರಾಗ್ಯ ಪ್ರಾಪ್ತವಾಗಿ ಸಂಸಾರಕ್ಕೆ ಉದಾಸೀನರಾದರು. ಅನಂತರ ಅವರಿಗೆ ಸದ್ಗುರುಗಳ ಕೃಪೆಯಿಂದ ಜ್ಞಾನವು ಬೋಧಿಸಿ ಭವಭಯವನ್ನು ನಾಶ ಮಾಡಿದರು. ಇದರ ಲಕ್ಷಾರ್ಥವೇನೆಂದರೆ, ಜೀವನಿಗೆ ವಿಷಯ ಸಂಸರ್ಗ ಪ್ರಾಪ್ತವಾದ ಕೂಡಲೇ ಮೋಹ ಮಮತೆಗಳು ಹತ್ತುವವು. ಆದರೆ ಇದು ಸದ್ಗುರುನಾಥನ ಮನಸ್ಸಿಗೆ ಬರಲಿಲ್ಲ ಮತ್ತು ಅದರ ಮೋಹ ಬಿಡಿಸಲಿಕ್ಕೆ ಉಪಾಯವನ್ನು ಚಿಂತಿಸುವನಾದನು. ಜೀವನ ಕೈಯಿಂದ ಮಮತಾ ಎಂಬ ಮುದುಕಿಯನ್ನು ಕೊಲ್ಲಿಸಿ ಜೀವನನ್ನು ಯೋಗ ಸಾಧನೆಂಬ ಕಾರಾಗೃಹದೊಳಗೆ ಇಳಿಸಿದನು. ಆಮೇಲೆ ಶಮದಾದಿ ಕಳ್ಳರು ಬಂದು ನಾನಾ ವಾಸನ ಎಂಬ ದ್ರವ್ಯವನ್ನು ಕದ್ದುಕೊಂಡು ಸಂತೀತವೆಂಬ ಗೃಹವನ್ನು ಸುಟ್ಟು ಬಿಟ್ಟು ಅವರೆಲ್ಲ ಓಡಿ ಹೋದರು. ಆಮೇಲೆ ಜೀವನ ಚಿತ್ತ ಶುದ್ಧಿ ಆಯಿತೆಂದು ತಿಳಿದು ಸದ್ಗುರುಗಳ ಯೋಗಾಭ್ಯಾಸದೊಳಗಿಂದ ಬಿಡಿಸಿ ಆತನಿಗೆ ಬ್ರಹ್ಮಜ್ಞಾನವನ್ನು ಬೋಧಿಸಿ ಭವಸಾಗರದೊಳಗಿನಿಂದ ಉದ್ಧರಿಸುವಂತನಾದನು. ಹೇ ಶ್ರೋತೃ ಜನರುಗಳಿರ, ಯಾವುದರ ಶ್ರವಣ ಮಾತ್ರದಿಂದ ಭವಬಂಧನ ನಾಶವಾಗಿ ಸದ್ಗುರುಗಳ ಚರಣಗಳನ್ನು ಲಭಿಸುವವೋ ಅಂಥ ಸೊರಸವಾದ ಕಥನವನ್ನು ಮುಂದಿನ ಅಧ್ಯಾಯದಲ್ಲಿ ಕೇಳುವಂತರಾಗಿರಿ. ದಯಾಪೂರ್ಣವಾದ ಸಿದ್ಧ ಸದ್ಗುರುವು ತಾನು ಭಕ್ತ ರಕ್ಷಣೆಯನ್ನು ಕೈಕೊಂಡವನಾಗಿ ಹೆಚ್ಚು ಕಡಿಮೆ ಎಂಬ ಭೇದಗಳಿಲ್ಲದೆ ಎಲ್ಲರ ಮೇಲೆ ಸಮಾನ ಕೃಪೆ ಮಾಡುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳಗ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ 25ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣ ಅರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.